ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಮಾಘ ಮಾಸದ ಮಹತ್ವದ ಕುರಿತು ತಿಳಿದುಕೊಳ್ಳೋಣ. ಭಾರತದ ಪುರಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಶ್ರಾವಣ ಮಾಸದಲ್ಲಿ ಉಪವಾಸ ಪೂಜೆ, ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ. ಇಂತಹ ಪವಿತ್ರವಾದ ತಿಂಗಳುಗಳಲ್ಲಿ ಮಾಘ ಮಾಸವನ್ನು ಶ್ರೇಷ್ಠವಾಗಿ ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಪ್ರಾತಃಕಾಲದ ಸ್ನಾನ, ಹೋಮ, ಹವನ, ತಪಸ್ಸು, ದಾನ ಇವುಗಳನ್ನು ಮಾಡುವವರು ಜೀವನದಲ್ಲಿ ಶುಭ ಫಲವನ್ನು ಪಡೆಯುತ್ತಾರೆಂಬ ನಂಬಿಕೆ ಇದೆ. ಪ್ರಾಚೀನ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖವಿದೆ. ಇಂತಹ ಪವಿತ್ರ ಮಾಸವು ಒಬ್ಬ ರೈತನ ಹುಡುಗನ ಮೇಲೆ ಹೇಗೆ ಪ್ರಭಾವ ಬೀರಿತು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಂಗಾಪುರವೆಂಬ ಒಂದು ಹಳ್ಳಿ ಇತ್ತು. ಹಳ್ಳಿಯ ಜನರು ಕೃಷಿ, ಹಾಲು ಉತ್ಪಾದನೆ ಮತ್ತು ಕಲೆ ಸಂಸ್ಕೃತಿಯಲ್ಲಿ ತೊಡಗಿಕೊಂಡು ಶಾಂತ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಆ ಹಳ್ಳಿಯಲ್ಲಿ ಸಮಸ್ಯೆಗಳೇ ಇಲ್ಲವೆಂದು ಅರ್ಥವಲ್ಲ. ಕೆಲವರು ಅಹಂಕಾರದಲ್ಲಿ, ಇನ್ನು ಕೆಲವರು ಸುಖ ದುಃಖಗಳ ಮಧ್ಯೆ ಜೀವನ ನಡೆಸುತ್ತಿದ್ದರು. ಹಳ್ಳಿಯ ಪೂರ್ವ ಭಾಗದಲ್ಲಿ ಒಂದು ದೊಡ್ಡ ಮರವಿತ್ತು. ಹಿರಿಯರು ಪ್ರತಿದಿನ ಸಂಜೆ ಆ ಮರದ ಕೆಳಗೆ ಕುಳಿತು ಕತೆಗಳನ್ನು ಹೇಳುತ್ತಿದ್ದರು. ಹಳ್ಳಿಯ ಮಕ್ಕಳು, ಯುವಕರು ಅಲ್ಲಿ ಕುಳಿತು ಹಿರಿಯರ ಕತೆಗಳನ್ನು ಆಲಿಸುತ್ತಿದ್ದರು. ಆ ಹಳ್ಳಿಯಲ್ಲಿ ರಾಮನೆಂಬ ಒಬ್ಬ ಯುವಕನಿದ್ದ. ಅವನು ಬಾಲ್ಯದಿಂದಲೇ ಸರಳ ಮತ್ತು ಸತ್ಯನಿಷ್ಠನಾಗಿದ್ದ. ಅವನು ಬಾಲ್ಯದಿಂದಲೇ ತಾಯಿ ಇಲ್ಲದೆ ತನ್ನ ತಾತನ ಪ್ರೀತಿ ಮಮತೆಯೊಂದಿಗೆ ಬೆಳೆದಿದ್ದ. ತಾತನ ಹೆಸರು ಕೃಷ್ಣಪ್ಪ. ಕೃಷ್ಣಪ್ಪನು ಪುರಾಣಗಳ ಪಂಡಿತನಾಗಿದ್ದನು ಮತ್ತು ಹಳ್ಳಿಯವರಿಗೆ ಮಾರ್ಗದರ್ಶಕನಾಗಿದ್ದನು. ಒಂದು ಸಂಜೆ ಊರಿನ ಹಿರಿಯರು, ಮಕ್ಕಳು, ಯುವಕರು ಆ ದೊಡ್ಡ ಮರದ ಕೆಳಗೆ ಕುಳಿತಿದ್ದರು ಮತ್ತು ಹಳ್ಳಿಯ ಹಿರಿಯರು ಚರ್ಚಿಸತೊಡಗಿದರು. ನಾಳೆಯಿಂದ ಮಾಘ ಮಾಸ ಆರಂಭ. ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡಿದರೆ ಮಹಾಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಅವರ ಮಾತುಗಳನ್ನು ರಾಮು ಕುತೂಹಲದಿಂದ ಕೇಳುತ್ತಿದ್ದನು. ತಾತ, ಏಕೆ ಈ ಮಾಘ ಮಾಸವನ್ನು ಇಷ್ಟು ಶ್ರೇಷ್ಠವೆಂದು ಕರೆಯುತ್ತಾರೆ? ಬೇರೆ ತಿಂಗಳಲ್ಲೂ ಕೂಡ ಸ್ನಾನ ದಾನ ಮಾಡಬಹುದಲ್ಲವೇ? ಕೃಷ್ಣಪ್ಪನು ಮುಗುಳ್ನಗುತ್ತಾ ಹೇಳಿದ, ಮಗ, ಎಲ್ಲಾ ತಿಂಗಳುಗಳಲ್ಲೂ ಪುಣ್ಯಕರ್ಮ ಮಾಡಬಹುದು. ಆದರೆ ಪ್ರಕೃತಿಯ ನಿಯಮದಲ್ಲಿ ಕೆಲವು ತಿಂಗಳುಗಳು ವಿಶೇಷ ಶಕ್ತಿಯನ್ನು ಹೊಂದಿವೆ. ಮಾಘ ಮಾಸದಲ್ಲಿ ಪ್ರಕೃತಿ ಶುದ್ಧವಾಗಿರುತ್ತದೆ. ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡಿದರೆ ಶರೀರವು ಶುದ್ಧವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಇನ್ನು ಈ ಮಾಘ ಮಾಸದಲ್ಲಿ ದಾನ ಮಾಡಿದರೆ ಅದರ ಫಲವು 100 ಪಟ್ಟು ಹೆಚ್ಚಾಗುತ್ತದೆ ಎಂದು ಪುರಾಣಗಳಲ್ಲೂ ಹೇಳಲಾಗಿದೆ. ರಾಮು ಗಮನ ಕೊಟ್ಟು ಕೇಳುತ್ತಿದ್ದನು. ಕೃಷ್ಣಪ್ಪನು ಮುಂದೆ ಹೇಳಿದನು, ಮಕ್ಕಳೇ, ನಿಮಗೊಂದು ಕತೆ ಹೇಳುತ್ತೇನೆ. ಹರಿಶ್ಚಂದ್ರನ ಕನಸಿನಲ್ಲಿ ಒಂದು ದಿನ ವಿಶ್ವಾಮಿತ್ರನು ಪ್ರತ್ಯಕ್ಷನಾದನು. ರಾಜನೇ, ನಾನೊಂದು ನಿನಗೆ ವರ ಕೇಳುತ್ತೇನೆ. ನೀನು ಏನನ್ನೇ ಕೇಳಿದರೂ ಕೊಡುತ್ತೀಯಾ? ಹರಿಶ್ಚಂದ್ರನು ಅಂಜದೆ ಹೇಳಿದ, ನಿಮಗೆ ಏನು ಬೇಕೋ ಕೇಳಿ, ನಾನು ನಿಮಗೆ ಏನು ಬೇಕಾದರೂ ದಾನ ಮಾಡಲು ಸಿದ್ಧ. ಆಗ ವಿಶ್ವಾಮಿತ್ರ ಹೇಳಿದರು, ನೀನು ನನಗೆ ಬೇಕಾದುದನ್ನು ಕೊಡುತ್ತೇನೆ ಎಂದು ನನಗೆ ಮಾತು ಕೊಡು. ಆಗ ಹರಿಶ್ಚಂದ್ರನು ಹೇಳಿದ, ಮಹರ್ಷಿಯೇ, ನಾನು ಸತ್ಯ ಪ್ರತಿಜ್ಞ. ನಾನು ಒಮ್ಮೆ ಮಾತು ಕೊಟ್ಟರೆ ಹಿಂತೆಗೆದುಕೊಳ್ಳುವುದಿಲ್ಲ. ಮರುದಿನ ವಿಶ್ವಾಮಿತ್ರರು ರಾಜ್ಯಸಭೆಗೆ ಬಂದು ಹೇಳಿದರು, ರಾಜನೇ, ನನ್ನ ಯಜ್ಞಕ್ಕಾಗಿ ದಕ್ಷಿಣೆ ಬೇಕಾಗಿದೆ. ನಿನ್ನ ರಾಜ್ಯವನ್ನೇ ನನಗೆ ದಾನ ಮಾಡು. ಅಲ್ಲಿ ಕುಳಿತಿದ್ದ ಮಂತ್ರಿಗಳು, ಸೇನಾಪತಿಗಳು ಬೆಚ್ಚಿಬಿದ್ದರು. ರಾಜ್ಯವನ್ನೇ ಕೊಡುವುದೇ ಎಂದು ಆಶ್ಚರ್ಯದಿಂದ ಚರ್ಚಿಸಿದರು. ಆದರೆ ಹರಿಶ್ಚಂದ್ರನು ಕ್ಷಣ ಮಾತ್ರವೂ ಯೋಚಿಸಲಿಲ್ಲ. ಮಹರ್ಷಿಗಳೇ, ಇಂದಿನಿಂದ ಈ ರಾಜ್ಯ ನಿಮ್ಮದು ಎಂದು ಘೋಷಿಸಿದರು. ರಾಜನ ಬಂಗಲೆ, ಖಜಾನೆ, ಸೇನೆ, ಪ್ರಜೆಗಳು ಎಲ್ಲವೂ ಈಗ ವಿಶ್ವಾಮಿತ್ರನದಾಗಿತ್ತು. ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ, ಮಗ ಲೋಹಿತಾಶ್ವ ಮೂವರು ರಾಜ್ಯವನ್ನು ಬಿಟ್ಟು ಹೋದರು. ರಾಜ್ಯವನ್ನು ಬಿಟ್ಟು ಹೋದ ಹರಿಶ್ಚಂದ್ರನ ಕುಟುಂಬವು ಅಲೆಮಾರಿ ಬದುಕು ನಡೆಸಲು ಪ್ರಾರಂಭಿಸಿದರು. ಹೊಟ್ಟೆ ತುಂಬ ಅನ್ನ ಸಿಗದ ದಿನಗಳು ಕೂಡ ಅವರ ಜೀವನದಲ್ಲಿ ಬಂದವು. ಒಮ್ಮೆ ಕಾಶಿಗೆ ತಲುಪಿದರು. ಅಲ್ಲಿ ರಾಜನು ಉದ್ಯೋಗ ಹುಡುಕುತ್ತಿದ್ದನು. ಶವ ಸಂಸ್ಕಾರ ನಡೆಯುವ ಸ್ಮಶಾನದಲ್ಲಿ ಜನರಿಂದ ದಹನ ಶುಲ್ಕ ವಸೂಲಿ ಮಾಡುವ ಕೆಲಸ ಸಿಕ್ಕಿತು. ಸ್ಮಶಾನವು ಮಹಾ ಸಮಾನತೆಯ ತಾಣ ಎಂದು ತೀರ್ಮಾನಿಸಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದನು. ಚಂದ್ರಮತಿ ಮತ್ತು ಮಗ ಲೋಹಿತಾಶ್ವ ಬೇರೊಬ್ಬರ ಮನೆಯಲ್ಲಿ ಮನೆಯಾಳಾಗಿ ಸೇವೆ ಸಲ್ಲಿಸುತ್ತಿದ್ದರು. ಮಗ ಲೋಹಿತಾಶ್ವ ಬಡತನದಿಂದ ನಡುಗಿದರೂ ತಂದೆಯ ಸತ್ಯ ಪ್ರತಿಜ್ಞೆಯನ್ನು ಗೌರವಿಸುತ್ತಿದ್ದ. ಹರಿಶ್ಚಂದ್ರನು ಎಂದಿಗೂ ಹತಾಶನಾಗಲಿಲ್ಲ. ಅವನ ನಂಬಿಕೆ ಒಂದೇ, ಸತ್ಯವನ್ನು ಬಿಡಬಾರದು, ಧರ್ಮದಿಂದ ಹಿಂದೆ ಸರಿಯಬಾರದು ಎನ್ನುವುದು. ಆ ಸಂದರ್ಭದಲ್ಲಿ ಮಾಘ ಮಾಸವು ಕೂಡ ಆರಂಭವಾಗಿತ್ತು. ಗಂಗೆಯ ತೀರದಲ್ಲಿ ಸಾವಿರಾರು ಮಂದಿ ತೀರ್ಥ ಸ್ನಾನವನ್ನು ಮಾಡುತ್ತಿದ್ದರು. ಹರಿಶ್ಚಂದ್ರನು ಕೂಡ ತನ್ನ ಪತ್ನಿಯೊಂದಿಗೆ ಸ್ನಾನ ಮಾಡುತ್ತಾ ಹೀಗೆ ಹೇಳಿದ, ರಾಜ್ಯ ಕಳೆದುಕೊಂಡಿದ್ದರೂ ಬಡತನದಲ್ಲೇ ಇದ್ದರೂ ಈ ಮಾಘ ಮಾಸದಲ್ಲಿ ದಾನವನ್ನು ಮಾಡಲೇಬೇಕು. ದಾನವೆಂದರೆ ಕೇವಲ ಚಿನ್ನ, ಬೆಳ್ಳಿಯಲ್ಲ, ಹೃದಯದಿಂದ ಏನೇ ಕೊಟ್ಟರೂ ಅದೇ ದಾನ. ಒಂದು ದಿನ ಹಸಿದ ಬ್ರಾಹ್ಮಣನು ಬಂದು ಚಂದ್ರಮತಿಯ ಬಳಿ ಅನ್ನವನ್ನು ಕೇಳಿದ. ಚಂದ್ರಮತಿಯು ತನ್ನ ಬಳಿ ಇದ್ದ ಸ್ವಲ್ಪ ಆಹಾರವನ್ನು ಕೂಡ ಹಸಿದ ಬ್ರಾಹ್ಮಣನಿಗೆ ಕೊಟ್ಟಳು. ಬ್ರಾಹ್ಮಣನು ಸಂತೋಷದಿಂದ ಆಶೀರ್ವದಿಸಿದನು. ಮತ್ತೊಂದು ದಿನ ಒಬ್ಬ ವೃದ್ಧೆಯು ನದಿಯ ತೀರದಲ್ಲಿ ನಡುಗುತ್ತಾ ಕುಳಿತಿದ್ದಳು. ಹರಿಶ್ಚಂದ್ರನು ತನ್ನ ಮೈಮೇಲಿದ್ದ ಬಟ್ಟೆಯನ್ನು ತೆಗೆದು ಅವಳಿಗೆ ಕೊಟ್ಟನು.
ತಾನು ನಡುಗುತ್ತಿದ್ದರೂ ಪಕ್ಕದಲ್ಲಿರುವ ವೃದ್ಧೆಯ ಸಂತೋಷ ನೋಡಿ ಅವನ ಹೃದಯ ತುಂಬಿ ಬಂದಿತು. ಹರಿಶ್ಚಂದ್ರ ಮತ್ತು ಅವರ ಹೆಂಡತಿ ಮತ್ತು ಅವರ ಮಗ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟರು. ಮಾಘ ಮಾಸದ ಕೊನೆಯ ದಿನ ವಿಶ್ವಾಮಿತ್ರನು ದೇವತೆಗಳೊಂದಿಗೆ ಹರಿಶ್ಚಂದ್ರನ ಬಳಿಗೆ ಬಂದರು ಮತ್ತು ಅವರು ನಗೆ ಮುಖದಿಂದ ಹೇಳಿದರು, ರಾಜನೇ, ನಿನ್ನನ್ನು ಪರೀಕ್ಷಿಸಲು ನಾವು ನಿನ್ನ ರಾಜ್ಯವನ್ನು ಕಸಿದುಕೊಂಡೆವು. ಆದರೆ ನೀನು ಬಡತನದಲ್ಲಿ ಇದ್ದರೂ ಸತ್ಯದಿಂದ ಹಿಂದೆ ಸರಿಯಲಿಲ್ಲ, ದಾನವನ್ನು ಬಿಡಲಿಲ್ಲ. ನೀನೇ ನಿಜವಾದ ಸತ್ಯವಂತ. ಹೀಗೆ ದೇವತೆಗಳು ಹರಿಶ್ಚಂದ್ರನಿಗೆ ರಾಜ್ಯವನ್ನು ಹಿಂತಿರುಗಿಸಿದರು. ರಾಜ ಹರಿಶ್ಚಂದ್ರನು ಮಾಘ ಮಾಸದಲ್ಲಿ ಮಾಡಿದ ದಾನದಿಂದ ಮಹಾಪಾವಿತ್ರತೆಯನ್ನು ಪಡೆದನು. ಅವನು ಕಷ್ಟದಲ್ಲೇ ಇದ್ದರೂ ಸತ್ಯವನ್ನಾಗಲಿ ದಾನ ಧರ್ಮವನ್ನಾಗಲಿ ಬಿಡಲಿಲ್ಲ. ಅವನಿಗೆ ಶಾಶ್ವತ ಕೀರ್ತಿ ದೊರೆಯಿತು. ಮುಂದೆ ಸತ್ಯ ಹರಿಶ್ಚಂದ್ರ ಎಂದು ಪ್ರಸಿದ್ಧಿಯಾದನು. ಅವನ ಜೀವನವೇ ಮೌಲ್ಯದ ದೀಪವಾಗಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ರಾಮುವಿನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಆ ಕಥೆಯನ್ನು ಕೇಳಿ ಪ್ರೇರಿತನಾದನು. ಆ ರಾತ್ರಿ ರಾಮು ಮನಸ್ಸಿನಲ್ಲೇ ತೀರ್ಮಾನ ಮಾಡಿದನು, ಈ ಮಾಘ ಮಾಸದಲ್ಲಿ ನಾನು ಕೂಡ ಪ್ರತಿದಿನ ಬೆಳಗ್ಗೆ ನದಿ ಸ್ನಾನ ಮಾಡುತ್ತೇನೆ, ಬಡವರಿಗೆ ಏನಾದರೂ ದಾನ ಮಾಡುತ್ತೇನೆ. ತಾತ ಹೇಳಿದಂತೆ ಸತ್ಯ ದಾನದಂತಹ ಸೇವೆಗಳನ್ನು ಮಾಡುತ್ತೇನೆ ಎಂದು ನಿರ್ಧರಿಸಿದನು. ಅಂದು ಮಾಘ ಮಾಸದ ಮೊದಲ ದಿನ ಅರ್ಧರಾತ್ರಿ ಕಳೆಯುತ್ತಿದ್ದಂತೆ ಗಂಗಾಪುರದ ಮೇಲೆ ಮೃದುವಾದ ಮಂಜಿನ ಹೊದಿಕೆ ಆವರಿಸಿಕೊಂಡಿತ್ತು. ಹಳ್ಳಿಯ ಮನೆಗಳಿಂದ ಹೊಳೆಯುವ ದೀಪದ ಹೊಳಪು, ಗೋಡೆಯ ಮೇಲೆ ಬೀಳುವ ನೆರಳುಗಳು ಒಂದು ವಿಶಿಷ್ಟ ವಾತಾವರಣವನ್ನು ಸೃಷ್ಟಿಸುತ್ತಿದ್ದವು. ಆಕಾಶದಲ್ಲಿ ಚಂದ್ರನ ಹೊಳಪು ಮತ್ತು ನಕ್ಷತ್ರಗಳು ಮಿಂಚುತ್ತಿದ್ದವು. ಆಗ ತಾನೇ ಕೋಳಿ ಕೂಗಿದ ಶಬ್ದದಿಂದ ರಾಮುವಿಗೆ ಎಚ್ಚರವಾಯಿತು. ತಾತ ಕೃಷ್ಣಪ್ಪನು ಈಗಾಗಲೇ ಎದ್ದು ಜಪಮಾಲೆಯೊಂದಿಗೆ ರಾಮನಾಮವನ್ನು ಜಪಿಸುತ್ತಾ ಕುಳಿತಿದ್ದ. ಮಗನೇ, ಇಂದು ಮಾಘ ಮಾಸದ ಮೊದಲ ದಿನ, ನೆನಪಿದೆಯೇ ನಿನ್ನ ನಿರ್ಧಾರ ಎಂದು ಮುಗುಳ್ನಗುತ್ತಾ ಕೇಳಿದ. ರಾಮು ಉತ್ಸಾಹದಿಂದ ಹೌದು ತಾತ ಎಂದನು ಮತ್ತು ಉತ್ಸಾಹದಿಂದ ನದಿಗೆ ಹೋಗಲು ಸಿದ್ಧನಾದ. ಬಟ್ಟೆಯನ್ನು ತೆಗೆದುಕೊಂಡ ಮತ್ತು ಕೈಯಲ್ಲಿ ಒಂದು ಪುಟ್ಟ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡ. ತಾತನು ಆಶೀರ್ವಾದ ನೀಡಿ ಕಳುಹಿಸಿದ. ಹಳ್ಳಿಯು ಇನ್ನೂ ನಿದ್ರಿಸುತ್ತಿತ್ತು. ಕತ್ತಲೆಯ ಮಧ್ಯ ಕೆರವೆ ದೀಪಗಳ ಬೆಳಕು ತೋರುತ್ತಿತ್ತು. ಕಾಲುದಾರಿಯಲ್ಲಿ ರಾಮನು ಒಂಟಿಯಾಗಿ ಹೆಜ್ಜೆ ಹಾಕುತ್ತಿದ್ದ. ಚಳಿಗಾಲ ಅವನ ದೇಹವನ್ನು ಮುತ್ತಿದಾಗ ಇದು ಕಷ್ಟಕರವಲ್ಲ, ಪವಿತ್ರಕರ ಎಂದು ಆತ ಮನಸ್ಸಿನಲ್ಲೇ ಭಾವಿಸಿದ. ನದಿ ತೀರಕ್ಕೆ ತಲುಪಿದಾಗ ಈಗಾಗಲೇ ಕೆಲವರು ಅಲ್ಲಿ ಸ್ನಾನ ಮಾಡುತ್ತಿದ್ದರು. ಕೆಲ ಮಹಿಳೆಯರು ಭಕ್ತಿಗೀತೆಗಳನ್ನು ಹಾಡುತ್ತಿದ್ದರು. ಕೆಲವರು ಜಪಮಾಲೆ ಜಪಿಸುತ್ತಿದ್ದರು. ನೀರಿನ ಮಧ್ಯ ಹೊಳೆಯುವ ಚಂದ್ರನ ಪ್ರತಿಬಿಂಬವನ್ನು ನೋಡಿ ರಾಮುವಿನ ಮನ ತುಂಬಿ ಬಂದಿತು. ರಾಮು ನದಿಗೆ ಇಳಿದ. ತಣ್ಣನೆಯ ನೀರು ದೇಹವನ್ನು ಸ್ಪರ್ಶಿಸಿದಾಗ ಅವನು ನಡುಗಿದರೂ ಮನಸ್ಸು ಮಾತ್ರ ಆನಂದದಿಂದ ತುಂಬಿತ್ತು. ಅವನು ನದಿಯಲ್ಲಿ ಮುಳುಗಿ ಮನದಲ್ಲೇ ಪ್ರಾರ್ಥಿಸಿದ, ಭಗವಂತನೇ, ಈ ಮಾಘ ಮಾಸದಲ್ಲಿ ನನಗೆ ಶಕ್ತಿ ಕೊಡು, ಬಡವರಿಗೆ ಸಹಾಯ ಮಾಡುವ ದಾರಿ ತೋರು, ಸತ್ಯ ಸೇವೆ ದಾನದ ಮಾರ್ಗದಲ್ಲಿ ನನಗೆ ನಿಷ್ಠೆ ಇರಲಿ. ನೀರು ಅವನ ದೇಹವನ್ನು ಶುದ್ಧಗೊಳಿಸಿದಂತೆ ಪ್ರಾರ್ಥನೆ ಅವನ ಮನಸ್ಸನ್ನು ಶುದ್ಧಗೊಳಿಸಿತು. ಆಗ ತಾನೇ ಮಂಜಿನೊಳಗೆ ಉದಯಿಸುತ್ತಿದ್ದ ಸೂರ್ಯನ ಕಿರಣ ಅವನ ಮೇಲೆ ಬೀಳುತ್ತಿತ್ತು. ಆ ಕ್ಷಣದಲ್ಲಿ ರಾಮು ಒಂದು ಹೊಸ ಶಕ್ತಿಯನ್ನು ಅನುಭವಿಸಿದ. ಹೀಗೆ ರಾಮು ಹಳ್ಳಿಗೆ ಹಿಂತಿರುಗಿದಾಗ ಜನರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಅಯ್ಯೋ ರಾಮು, ಇಷ್ಟು ಚಳಿಯಲ್ಲಿ ನದಿಗೆ ಹೋಗಿದ್ದೀಯಾ ಎಂದು ಒಬ್ಬ ಸ್ನೇಹಿತ ಕೇಳಿದನು. ಆಗ ರಾಮು, ಹೌದು, ಇಂದು ಮಾಘ ಮಾಸದ ಪ್ರಾರಂಭ. ನಾನು ಪ್ರತಿದಿನ ತೀರ್ಥ ಸ್ನಾನ ಮಾಡುತ್ತೇನೆ ಮತ್ತು ಬಡವರಿಗೆ ದಾನವನ್ನು ನೀಡುತ್ತೇನೆ ಎಂದು ಹೇಳಿದನು. ಅವನ ಮಾತು ಕೇಳಿ ಕೆಲವರು ಹಾಸ್ಯ ಮಾಡಿದರು. ನೀನೇ ಬಡವ, ಹಸಿವನ್ನು ತಾಳುವುದೇ ಕಷ್ಟ, ಅಂಥದರಲ್ಲಿ ನೀನು ದಾನ ಮಾಡಬೇಕೆಂತಿದ್ದೀಯಾ? ಆಗ ರಾಮು ಶಾಂತವಾಗಿ ನಕ್ಕು ಹೇಳಿದ, ದಾನ ಅನ್ನೋದು ಹಣದಿಂದ ಮಾತ್ರವಲ್ಲ, ಹೃದಯದಿಂದ ಕೊಡುವುದೇ ನಿಜವಾದ ದಾನ. ಸೇವೆ ಮಾಡುವುದು ಕೂಡ ದಾನವೇ ಎಂದು ಎದುರಿಗಿರುವವರ ಹೃದಯ ಸ್ಪರ್ಶಿಸುವಂತೆ ಹೇಳಿದ. ಮನೆಗೆ ಹಿಂತಿರುಗಿದಾಗ ತಾತನು ರಾಮುವಿನ ಕಡೆಗೆ ಸಂತೋಷದಿಂದ ನೋಡಿದ. ಮಗನೇ, ನಿನ್ನ ಮೊದಲ ಹೆಜ್ಜೆ ದೇವರಿಗೆ ಕಾಣಿಸಿದೆ. ನೆನಪಿಟ್ಟುಕೋ, ಜೀವನದಲ್ಲಿ ನಿನ್ನ ಶ್ರದ್ಧೆ ಮಾತ್ರವಲ್ಲ, ನಿನ್ನ ಸಹನೆ, ನಿನ್ನ ಕಾರ್ಯವೇ ನಿನ್ನನ್ನು ಎತ್ತರಕ್ಕೆ ಏರಿಸುತ್ತದೆ. ರಾಮು ತಾತನ ಪಾದಕ್ಕೆ ತಲೆಯಿಟ್ಟು ಆಶೀರ್ವಾದ ತೆಗೆದುಕೊಂಡನು. ಅವನ ಕಣ್ಣುಗಳಲ್ಲಿ ನಂಬಿಕೆಯ ಹೊಳಪು, ಭಗವಂತನ ಪ್ರೇರಣೆ ಇತ್ತು. ಆ ದಿನದಿಂದ ರಾಮು ಪ್ರತಿದಿನ ಪ್ರಾತಃಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಜಪ, ಪ್ರಾರ್ಥನೆ, ದಾನಗಳಂತ ಸೇವೆಗಳಲ್ಲಿ ತೊಡಗಿಕೊಳ್ಳಲು ಪ್ರಾರಂಭಿಸಿದ. ಕೆಲವರು ಅವನನ್ನು ಬೆಂಬಲಿಸಿದರು, ಕೆಲವರು ಅವನನ್ನು ಟೀಕಿಸಿದರು. ಆದರೆ ರಾಮು ತನ್ನ ಮಾರ್ಗದಲ್ಲಿ ಅಚಲವಾಗಿ ನಿಂತಿದ್ದನು. ಹಳ್ಳಿಯ ಕೆಲವು ಮಕ್ಕಳು ಅವನ ಬಳಿ ಬಂದು ಕೇಳುತ್ತಿದ್ದರು, ಅಣ್ಣ, ನಾವು ಕೂಡ ನಿನ್ನ ಜೊತೆ ಬರಬಹುದೇ? ಹೌದು, ಖಂಡಿತವಾಗಿ ಬರಬಹುದು ಎಂದು ರಾಮು ಸಂತೋಷದಿಂದ ಹೇಳುತ್ತಿದ್ದ. ಹೀಗೆ ಅವನ ಸೇವೆಯು ಮತ್ತಷ್ಟು ಜನರನ್ನು ಆಕರ್ಷಿಸಿತು. ಮಾಘ ಮಾಸದ 5ನೇ ದಿನ ದಿನಪೂರ್ತಿ ಹೊಲದಲ್ಲಿ ಕೆಲಸ ಮಾಡಿ ದಣದಿದ್ದ ರಾಮು ತಾತನ ಬಳಿ ಬಂದು ಕುಳಿತ. ವಿಶಾಲವಾದ ಮರದ ಕೆಳಗೆ ಕುಳಿತು ತಾತನು ಜಪಮಾಲೆ ಎಣಿಸುತ್ತಿದ್ದ. ತಾತ, ನಾನು ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಮನಸ್ಸು ಶಾಂತವಾಗುತ್ತಿದೆ. ಆದರೆ ದಾನದ ಬಗ್ಗೆ ನನಗೆ ಇನ್ನೂ ತಿಳಿಯಬೇಕಿದೆ. ಹಣವಿಲ್ಲದೆ ನಾನು ಹೇಗೆ ದಾನ ಮಾಡಲಿ ಎಂದು ರಾಮು ಕೇಳಿದನು.
ಕೃಷ್ಣಪ್ಪನು ಮುಗುಳ್ನಕ್ಕೂ ಹೇಳಿದನು, ಮಗ, ದಾನಕ್ಕೆ ಹಣ ಬೇಕೆಂದುಕೊಳ್ಳುವುದು ಒಂದು ತಪ್ಪು ಕಲ್ಪನೆ. ದಾನ ಎನ್ನುವುದು ಹೃದಯದ ವಿಷಯ. ಮಾತಿನಲ್ಲಿ ಪ್ರೀತಿ ಹಂಚಿದರೆ ಅದು ದಾನವೇ. ದುಃಖದಲ್ಲಿರುವವರಿಗೆ ಧೈರ್ಯ ನೀಡುವುದು ದಾನವೇ. ಬಡವರಿಗೆ ಅನ್ನ ಹಂಚಿದರೆ ಅದು ಕೂಡ ದಾನವೇ. ಇತರರಿಗೆ ಜ್ಞಾನ ಹಂಚುವುದು ಅದು ಶ್ರೇಷ್ಠ ದಾನ. ತಾತನ ಮಾತುಗಳು ರಾಮುವಿನ ಹೃದಯಕ್ಕೆ ನಾಟಿದವು. ಹಣವಿಲ್ಲದಿದ್ದರೂ ಹೃದಯದಿಂದ ಮಾಡಿದ ಸಹಾಯವೇ ದಾನ ಎಂಬ ತಾತನ ಉಪದೇಶ ಅವನ ಜೀವನದ ದಾರಿಯಾಯಿತು. ಒಂದು ಬೆಳಿಗ್ಗೆ ಅವನು ಬಾಗಿಲಿಗೆ ಬಂದು ನೋಡಿದಾಗ ಹಕ್ಕಿಗಳು ಹಸಿವಿನಿಂದ ಕಾಳುಗಳನ್ನು ಹುಡುಕುತ್ತಿದ್ದವು. ತಕ್ಷಣ ಅವನು ಮನೆಯ ಒಳಗಿನಿಂದ ಧಾನ್ಯಗಳನ್ನು ತಂದು ಹಕ್ಕಿಗಳಿಗೆ ಹಾಕಿದನು. ಅವು ಸಂತೋಷದಿಂದ ಚಿಲುಪಿಲಿ ಹುಟ್ಟತೊಡಗಿದವು. ಹಕ್ಕಿಗಳ ಚಿಲಿಪಿಲಿ ನಾದಕ್ಕೆ ರಾಮುವಿನ ಹೃದಯ ಹಗುರವಾಯಿತು. ಇನ್ನೊಂದು ದಿನ ಹಳ್ಳಿಯ ವೃದ್ಧೆ ನೀರಿನ ಕೊಡ ಹೊತ್ತೊಯ್ಯಲು ಕಷ್ಟಪಡುತ್ತಿದ್ದಳು. ಅವಳ ಕಷ್ಟವನ್ನು ನೋಡಲಾಗದೆ ರಾಮು ಆ ನೀರಿನ ಕೊಡವನ್ನು ತೆಗೆದುಕೊಂಡು ಆ ವೃದ್ಧೆಯ ಮನೆಗೆ ತಲುಪಿಸಿದನು. ಅವಳು ಆಶೀರ್ವಾದ ಮಾಡಿದಾಗ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅಕ್ಷರ ಜ್ಞಾನ ಇಲ್ಲದ ಮಕ್ಕಳಿಗೆ ತನಗೆ ತಿಳಿದಷ್ಟು ಮಟ್ಟಿಗೆ ಅಕ್ಷರ ಜ್ಞಾನ ನೀಡಿದನು. ಆಗ ಮಕ್ಕಳ ಮುಖದಲ್ಲಿ ಮೂಡಿದ ಮುಗ್ಧತೆ, ನಗು ಅವನಿಗೆ ಅಪಾರ ತೃಪ್ತಿ ಕೊಟ್ಟಿತು. ಹೀಗೆ ಹಳ್ಳಿಯ ಜನರ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ತನ್ನ ಕೈಲಾದಷ್ಟು ಮಟ್ಟಿಗೆ ಬಗೆಹರಿಸಿ ಅವರಿಗೆ ಸಹಾಯ ಹಸ್ತ ನೀಡುತ್ತಿದ್ದನು. ರಾಮುವಿನ ಈ ಸಣ್ಣ ಸಣ್ಣ ಕಾರ್ಯಗಳು ಹಳ್ಳಿಯ ಜನರಲ್ಲಿ ದೊಡ್ಡ ಬದಲಾವಣೆ ತಂದವು. ಹೀಗೆ ರಾಮು ಹಣ ಬಂಗಾರವಿಲ್ಲದಿದ್ದರೂ ತನ್ನ ನಗು, ಜ್ಞಾನ, ಸಹಾಯ ಸೇವೆ ಇವುಗಳ ಮೂಲಕ ದಾನ ಮಾಡಿದನು. ಆ ದಿನ ರಾತ್ರಿ ತಾತನು ರಾಮುವನ್ನು ಕರೆದು, ಮಗ, ನೀನು ಹಣ ಕೊಟ್ಟಿಲ್ಲ, ಆದರೆ ನಿನ್ನ ಹೃದಯವನ್ನು ಕೊಟ್ಟಿದ್ದೀಯಾ. ಅದಕ್ಕಿಂತ ಶ್ರೇಷ್ಠ ದಾನ ಬೇರೆ ಯಾವುದೂ ಇಲ್ಲ. ದೇವರು ನಿನ್ನ ಸೇವೆಯನ್ನು ಸ್ವೀಕರಿಸಿದ್ದಾನೆ. ರಾಮು ಸಂತೋಷದಿಂದ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ತಾತನ ಪಾದಗಳಿಗೆ ನಮಸ್ಕರಿಸಿದನು. ನಿಜವಾದ ದಾನವೆಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸೇವೆ ಎನ್ನುವ ಅರಿವಿನೊಂದಿಗೆ ರಾಮು ತನ್ನ ಜೀವನವನ್ನು ಮುಂದುವರಿಸಿದನು. ಮಾಘ ಮಾಸದಲ್ಲಿ ದಾನ, ಜಪ, ತಪಸ್ಸು ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ. ಮನಸ್ಸಿನಿಂದ ಮಾಡಿದ ಸಣ್ಣ ಸಹಾಯ ಕೂಡ ದೇವರಿಗೆ ಪ್ರಿಯವಾಗುತ್ತದೆ. ಮಾಘ ಮಾಸದಲ್ಲಿ ದೇಹ, ಮನಸ್ಸು, ವಚನ, ಕರ್ಮಗಳ ಶುದ್ಧಿ ಅತ್ಯಂತ ಮುಖ್ಯವಾದುದು. ಹಸಿದವರಿಗೆ ಅನ್ನ, ದೀನರಿಗೆ ಧೈರ್ಯ, ಜ್ಞಾನವಿಲ್ಲದವರಿಗೆ ಜ್ಞಾನ ನೀಡುವುದು ಮಾಘ ಮಾಸದ ನಿಜವಾದ ದಾನವಾಗಿದೆ. ಮಾಘ ಮಾಸವು ನಮಗೆ ಸಂಪತ್ತು ಶಾಶ್ವತವಲ್ಲ, ಆದರೆ ದಾನಶೀಲತೆ ಶಾಶ್ವತ ಎಂಬ ಪಾಠವನ್ನು ನೀಡುತ್ತದೆ. ವೀಕ್ಷಕರೇ, ನಮ್ಮ ಈ ಕಥೆ ನಿಮಗೆ ಹೇಗನಿಸಿತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.